ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಿಕ್ಷಣ ಕ್ಷೇತ್ರದಲ್ಲಿ ಬಡ ಹಾಗೂ ರೈತ ಮಕ್ಕಳನ್ನ ಗುರುತಿಸಿ ಅವರಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಕೈ ಜೋಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ ಬಿಎನ್ ಮಾರುತಿ ಕುಮಾರ್ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಎಂಎನ್ ಕೋಟೆ ಶ್ರೀ ಶಾರದಾ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಿ ಮಾತನಾಡಿದರು. ನಾನು ಕೂಡ ಬಡ ಕುಟುಂಬದಿಂದ ಬಂದು ದೊಡ್ಡ ಮಟ್ಟಕ್ಕೆ ಬೆಳೆದು ನಾನು ದುಡಿದ ದುಡಿಮೆಯಲ್ಲಿ ಸಮಾಜಕ್ಕೆ ಸೇವೆ ಮಾಡ್ತಾ ಇದ್ದೇನೆ. ಪ್ರತಿ ವರ್ಷ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಕೇವಲ ಶಿಕ್ಷಣ ಪಡೆದರೆ ಸಾಕಾಗುವುದಿಲ್ಲ, ಕೌಶಲ್ಯ ಅಭಿವೃದ್ಧಿಗಳನ್ನು ಕೂಡ ಬೆಳೆಸಿಕೊಳ್ಳಬೇಕು. ನಾನಾ ಸಂಕಷ್ಟಗಳಿಗೆ ತುತ್ತಾಗಿರುವ ರೈತರ ಮಕ್ಕಳು ಮಧ್ಯದಲ್ಲಿ ಶಿಕ್ಷಣ ಬಿಡುತ್ತಿರುವುದು ಇತ್ತೀಚಿನ ದಿನದಲ್ಲಿ ಹೆಚ್ಚಾಗ್ತಾ ಇದೆ. ಶಿಕ್ಷಣ ಎಂಬುದು ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ಹೋದರೆ ನಿಮ್ಮ ಸಾಧನೆ ಸುಲಭವಾಗುತ್ತೆ. ಶಿಕ್ಷಣ ಎಂಬುದು ಬರೀ ಕಲಿಕೆಯಲ್ಲ, ಮಾನವೀಯ ಮೌಲ್ಯಗಳನ್ನು ಕಲಿಸುವುದು ಮುಖ್ಯವಾಗಿದೆ. ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಶಿಕ್ಷಣ ಕಲಿಯುತ್ತಾದರೆ ಇಂತಹ ವೇದಿಕೆಗಳಲ್ಲಿ ನಿಮ್ಮನ್ನ ಗೌರವಿಸುತ್ತಾರೆ. ಸರ್ಕಾರಿ ಶಾಲೆಗಳನ್ನು ಉಳಿಸುವುದು ನಮ್ಮೆಲ್ಲರ ಮೇಲಿದೆ. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಶಾಲೆಗಳು ಮುಚ್ಚುವ ಸ್ಥಿತಿಗೆ ಬಂದಿದೆ. ನಮ್ಮೂರಿನ ಶಾಲೆಗಳನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಸರ್ಕಾರ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದೆ. ವಿದ್ಯಾರ್ಥಿಗಳು ಎಲ್ಲವನ್ನ ಸದುಪಯೋಗಪಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಬೇಕು. ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲಿ ಓದಿಸಬೇಕು ಅಂತ ಮನವಿ ಮಾಡಿದ್ದಾರೆ. ನಾವು ಹಿಂದೆ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ತುಂಬಾ ತೊಂದರೆ ಆಗ್ತಾ ಇತ್ತು, ಆದ್ರೆ ಈಗ ಸರ್ಕಾರವೇ ಎಲ್ಲವನ್ನ ಕೊಡ್ತಾ ಇದೆ. ವಿದ್ಯಾರ್ಥಿಗಳು ಓದುವುದರ ನಿಮ್ಮ ಜವಾಬ್ದಾರಿ. ಶಿಕ್ಷಕರು ಕೂಡ ಉತ್ತಮ ಶಿಕ್ಷಣವನ್ನ ಕೊಟ್ಟಾಗ ಮಾತ್ರ ಶಾಲೆಗೆ ಉತ್ತಮ ಫಲಿತಾಂಶ ಬರಲು ಸಾಧ್ಯವಾಗುತ್ತೆ. ಇದೇ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಸುವರ್ಣಮ್ಮ, ಶಿಕ್ಷಕರು ಆದ ಮೋಹನ್, ಆರ್ಯ ವೈಶ್ಯ ಮಂಡಳಿ ಮಹಿಳಾ ಅಧ್ಯಕ್ಷೆ ಬಿಂದು ಕುಮಾರ್, ಮುಖಂಡರು ಆದ ವಸಂತ್ ಕುಮಾರ್, ಸಿದ್ದರಾಮಣ್ಣ, ಕಿರಣ್ ಕುಮಾರ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ. ಆಮೇಲೆ ಎಲ್ಲಾರು ಹೇಳ್ತಾರೆ ವ್ಯವಸಾಯದಲ್ಲಿ ಏನೂ ಆಗಲ್ಲ ಅಂತ. ವ್ಯವಸಾಯದಲ್ಲಿ ನಾನು ಇವಾಗ 65 ಲಕ್ಷ ತೆಗಿತಾ ಇದ್ದೀನಿ ಒಂದು ವರ್ಷಕ್ಕೆ. ನಾನು ವ್ಯಾಪಾರ ನೋಡ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದೀನಿ ಅಂದ್ರೆ ಎಷ್ಟು ಶ್ರಮ ತಗೊಂತಾ ಇದೀವಿ ಅಂತ. ಸುಮ್ಮನೆ 1.25 ಕೋಟಿ 1.5 ಕೋಟಿ ಆದಾಯ ಬರಲ್ಲ ಶೆಟ್ಟರ್ಗೆ. ಶ್ರಮನೂ ಹಂಗೆ ಇರುತ್ತೆ. ಹಂಗೆ ಹುಡುಗರು ಯಾವ್ದಕ್ಕೂ ಹಿಂದೆ ಹೋಗ್ಬಾರ್ದು, ಸ್ಪಿರಿಟ್ ಆಗಿರ್ಬೇಕು. ನಮ್ ಕೈಲಿ ಆಗಲ್ಲ ಅಂತ. ನಮ್ಗೆ ಆಸ್ಮಾ ನನ್ಗೆ ಫ್ರಮ್ 30 years ಆದ್ರೂ ನನಗೆ ಕಾಯಿಲೆ ಇದೆ, ನನ್ನ ಕೈಲಿ ಆಗಲ್ಲ, ನಾನೇನು ಮಾಡಲ್ಲ ಅಂತಾನೆ ಇಲ್ರ. ಈಗ ಇಲ್ಲಿಂದ ಹಿಂಗೆ ಬೆಂಗಳೂರು ಹೊರಟ ರೆಡಿ ಇರ್ತೀನಿ. ಹಂಗೆ ಎದೆ ಕುಂದಬಾರ್ದು. ಹಲವಾರು ಸಮಸ್ಯೆಗಳು ಬರ್ತವೆ. ಸಮಸ್ಯೆಗಳು ಎದುರಿಸದೆ ಜೀವನ. ನಾವು ನಮ್ಗೆ ಅದಾಗಲ್ಲ ಇದಾಗಲ್ಲ ನಮ್ ಕೈಲಿ ಆಗಲ್ಲ ಅಂತಾನೆ ಹೇಳ್ಬಾರ್ದು. ನಾನು ಡಿವೈಡ್ ಆದಾಗ ಹೇಳಿದ್ರು, ಇಷ್ಟು ದಿವಸ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೆ, ನಿಂದೆ ಆದಾಯ ಇತ್ತು, ಎಲ್ಲಾರ್ಗು ಒಂದು ಸೇರಿಸಿ ಆದಾಯ ಮಾಡ್ತಿದ್ದೆ. ಇಲ್ಲಿಂದ ಮುಂದಕ್ಕೆ ನೀನ್ ಹೆಂಡತಿಗೊಂದು ಸೀರೆ ತಗೊಂಬ, ನಿನಗೆ ಕಷ್ಟ ಗೊತ್ತಾಗುತ್ತೆ ಅಂತಂದ್ರು. ಅದನ್ನೇ ಸ್ಪಿರಿಟ್ ಆಗಿ ತಗೊಂಡು ನನ್ನ ಭಾಗಕ್ಕೆ 8,800 ಗಿಡ ಅದೇ ಗಿಡ ಬಂದಿದ್ವು, 5,000 ಗಿಡ ಬರಂಗ್ ಮಾಡಿದೆ. ಜೀವನದಲ್ಲಿ ಎದೆ ಕುಂದಬಾರ್ದು. ನಾವು ಕಷ್ಟಪಟ್ಟು ಶ್ರಮ ಬಿದ್ದು ಮಾಡ್ಬೇಕು. ನಮ್ ಕೈಲಿ ಆಗಲ್ಲ, ನಾವು ಹೋಗಲ್ಲ ಇದು ಅಂತ ಬಿಡಬಾರ್ದು. ನೀವು ಮುಂದೆ ನನ್ನಂಗೆ ದುಡಿದು ಒಂದು ಸ್ಕೂಲಲ್ಲಿ ನನ್ನ ತರ ಪ್ರೈಸ್ ಕೊಡೋಕೆ ಮೋಟಿವೇಶನ್ ಬರ್ಲಿ ಅಂತೇಳಿ, ನಿಮಗೂ ಬರ್ಲಿ ಅಂತೇಳಿ ನಿಮ್ಮೆಲ್ಲಾರನು ಉಪಸ್ಥಿತಿಲಿ ನಾನು ಈ ಕಾರ್ಯಕ್ರಮ